ಮಹೋತ್ಸವ ಕಾರ್ಯಕ್ರಮ 98ನೇ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ. ಇದೊಂದು ಮಠದ ಪರಂಪರೆಯಲ್ಲಿ ಸಂಸ್ಮರಣೆಯ ಕಾರ್ಯಕ್ರಮ ಇದು. ಇದರಲ್ಲಿ ಭಾಗಿಯಾದಂತಹ ನೀವೆಲ್ಲರೂ ಕೂಡ ಪುಣ್ಯಭಾಗಿಗಳು. ಈ ಕಡೆ ನಮ್ಮ ಎಡಭಾಗಕ್ಕೆ ಬಹಳ ಹಿರಿಯರು, ಆಯುರ್ವೇದ ಪಂಡಿತರು, ಲಿಂಗ ಪೂಜಾ ನಿಷ್ಠರು, ಮಾತು ಕಡಿಮೆ, ಆದರೆ ನಿಮ್ಮ ಕೂಡ ಅವ್ರು ಮಾತಾಡಲ್ಲ, ನಮ್ಮ ಕೂಡನೂ ಮಾತಾಡಲ್ಲ. ಅವ್ರು ಯಾವಾಗಲೂ ದೇವರು ಕೂಡ ಮಾತನಾಡೋರು. ಒಳಬಳ್ಳಾರಿ ತಾತ್ನವರು. ಅಂಥವರು ಈ ಸಮಾರಂಭದಲ್ಲಿದ್ದಾರೆ. ಈ ಕಡೆ ಮೂಲ ಪರಂಪರೆಯ ಮೂಲ ಹಾಲ್ವಿ ಮಠ, ಆ ಶ್ರೀಗಳವರು ಮಹಂತ ಶ್ರೀಗಳಿದ್ದಾರೆ. ನಮ್ಮ ಮುನವಳ್ಳಿ ಶ್ರೀಗಳಿದ್ದಾರೆ. ಈ ಕಡೆ ಎತ್ತಲ ದೊಡ್ಡಿ ಶ್ರೀಗಳವರಿದ್ದಾರೆ. ಆ ಕಡೆ ಅಡವಿ ಅಮರೇಶ್ವರ ಸ್ವಾಮಿಗಳಿದ್ದಾರೆ. ಒಳಬಳ್ಳಾರಿ ಕಿರಿಯ ಶ್ರೀಗಳಿದ್ದಾರೆ. ನಿಮ್ಮ ಮಠದ ಶ್ರೀಗಳಂತೂ ಇರಲೇಬೇಕು. ನಾವಿವತ್ತದೀವಿ, ನಾಳೆ ಇರಲ್ಲ. ಆದರೆ ನಿಮ್ಮ ಮಠ ಶ್ರೀಗಳು ಇವತ್ತು ಇರ್ತಾರೆ, ಮುಂದೂ ಇರ್ತಾರೆ, ಯಾವಾಗಲೂ ಇರ್ತಾರೆ. ಆದ್ದರಿಂದ ನಿಮ್ಮ ಶ್ರೀ ಮತ್ತೆ ಸ್ನೇಹ ಬಹಳ ಮುಖ್ಯವಾದದ್ದು. ಫ್ರೆಂಡ್ಶಿಪ್ ಅಂತಾರಲ್ಲ, ಆ ಫ್ರೆಂಡ್ಶಿಪ್ ಅವ್ರ ಪಕ್ಕ ಕೂತ್ಕೊಂಡಿದ್ದಾರಲ್ಲ ನಿರಂಜನ ಸ್ವಾಮಿಗಳು. ಅವರು ವರದಾ ನದಿ ದಂಡೆಯ ಮೇಲೆ ಅವರ ಮಠ ಇದೆ. ತುಂಗಭದ್ರಾ ನದಿ ದಂಡೆ ಬಹಳ ದೂರ ಸಂಬಂಧ ಬರಲ್ಲ. ಸಂಬಂಧಕ್ಕೆ, ಸ್ನೇಹತನಕ್ಕೆ ಇವರು ಈ ಕಡೆ ಆದರೆ ತುಂಗಭದ್ರಾ ನದಿ ದಂಡೆ ನಿಮ್ಮದು ಅಲ್ಲಿ ತುಂಗಭದ್ರನ, ಅದು ತುಂಗಭದ್ರಾ ನದಿ ಅಲ್ಲಿ. ಹಾಗಾಗಿ ಅಲ್ಲಿಯೂ ತುಂಗಭದ್ರ, ಇಲ್ಲಿಯೂ ತುಂಗಭದ್ರ. ಅದಕ್ಕೆ ನಾವಿಬ್ರು ಸ್ನೇಹ ಏನೈತಲ್ಲ ತುಂಗಭದ್ರೆಯಂತೆ ಯಾವಾಗಲೂ ಎಲ್ಲ ಕಡೆ ಇರೋರು ಅಂತ. ನಿಮ್ಮ ಭಾಗದ ಶಾಸಕರಿದ್ದಾರೆ, ಹಂಪನಗೌಡರು. ಕ್ರಿಯಾಶೀಲ ಶಾಸಕರು, ಜನಪ್ರಿಯ ಶಾಸಕರು, ಗುರುಲಿಂಗ ಜಂಗಮ ಭಕ್ತಿವಂತ ಶಾಸಕರು. ಇಂಥ ಶಾಸಕರನ್ನ ಈ ಭಾಗದ ಜನತೆ ನೀವು ಪಡ್ಕೊಂಡಿರಿ. ಯಾಕಂದ್ರೆ ಇನ್ನು ಮುಂದೆ ಇಂಥವ್ರು ಸಿಗಲ್ಲ. ಇದು ಕೂಡ ನಿಮಗೆ ನೆನಪಿರಲಿ. ಎಲ್ಲ ಮಹಾ ಸದ್ಭಕ್ತರು, ತಾಯಂದರು, ಎಲ್ಲ ಆಜುಬಾಜು ಹಳ್ಳಿಗಳಿಂದಲೂ ಕೂಡ ಇಲ್ಲಿ ಬಂದಿದ್ದೀರಾ. ಒಬ್ಬ ಶರಣ ಹೇಳ್ತಾನೆ, 12ನೇ ಶತಮಾನದ ಅಂಬಿಗರ ಚೌಡಯ್ಯ ಅಂತ ಒಬ್ಬ ಶರಣ. ಅವನು ತುಂಗಭದ್ರಾ ನದಿಯಲ್ಲಿ ದೋಣಿಯನ್ನ ನಡೆಸ್ತಿದ್ದವನು. ಆ ಕಡೆ ಇದ್ದ ಜನರನ್ನ ಈ ಕಡೆ ಬಿಡ್ತಿದ್ದ, ಈ ಕಡೆ ಇದ್ದ ಜನರನ್ನ ಆ ಕಡೆ ಬಿಡ್ತಿದ್ದ, ತಗೊಂಡೋಗಿ ದೋಣಿ ನಡೆಸ್ತಾ ಇದ್ದ. ಅಂಥ ಅಂಬಿಗರ ಚೌಡಯ್ಯ ದೋಣಿ ನಡೆಸುವ ಅಂಬಿಗರ ಚೌಡಯ್ಯ ಎಂಥ ಮಾತು ಹೇಳ್ತಾನೆ ನೋಡ್ರಿ. ಏನ್ ಹೇಳ್ತಾನೆ ಅಂದ್ರೆ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಏನ್ರಪ್ಪ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೆಡದಿರೆ ಮರಣದ ಚಿಂತೆ,
ಇಂತಿ ಹಲವು ಚಿಂತೆಗಳಿದ್ದವರ ಕಂಡೆ ನಿನ್ನ ಚಿಂತೆಯಲ್ಲಿದ್ದವರನ್ನು ಒಬ್ಬರನೂ ಕಾಣೆ ಅಂಬಿಗರ ಚೌಡಯ್ಯ. ಅವತ್ತಿನ ಕಾಲದಲ್ಲಿ ನಾನು ಯೂನಿವರ್ಸಿಟಿಗೆ ಹೋದವನಲ್ಲ, ಕಾಲೇಜಿಗೆ ಹೋದವನಲ್ಲ, ಹೈಸ್ಕೂಲು ಕಲ್ತವನಲ್ಲ. ಅವತ್ತು ಬರೀಲಿಕ್ಕೆ ಪೆನ್ ಇಲ್ಲ, ಎಕ್ಸಸೈಸ್ಗಳಿಲ್ಲ, ಯಾವುದೂ ಇರಲಿಲ್ಲ, ಪಾಠಿ ಇರಲಿಲ್ಲ. ಅಂಥ ಕಾಲದಲ್ಲಿ ಎಂಥ ಸುಶಿಕ್ಷಿತ ಇವನು ಅಂತಂದ್ರೆ, ಇವತ್ತೊಬ್ಬ ಯೂನಿವರ್ಸಿಟಿಯಲ್ಲಿ ಅವನ ಬಗ್ಗೆನೇ PhD ಮಾಡಬಹುದು ಅಂಥ ದೊಡ್ಡ ಪಂಡಿತ ಇವನು ಅಂಬಿಗರ ಚೌಡಯ್ಯ. ಇಂಥ ಮಾತು ಯೂನಿವರ್ಸಿಟಿ ಪ್ರೊಫೆಸರ್ ಬರೆಯಕ್ಕಾಗತ್ತಾ? ಆಗ್ತದ? ಇಲ್ಲ. ಆ ಚೌಡಯ್ಯ ಹೇಳ್ತಾನೆ ನೋಡ್ರಿ, ಏನು ಬಡತನಕ್ಕೆ ಉಂಬ ಚಿಂತೆ. ಅವನು ನಾವಿನೊಳಗೆ ಮಂದಿ ಕುಂಡ್ರಿಸ್ಕೊಂಡು ಈ ಕಡೆಯಿಂದ ಆ ಕಡೆ ದಾಟ್ತಾ ಇದ್ದ. ಒಂದು ನಾವಿನೊಳಗೆ ಒಂದು 10-15 ಜನ ಕುತ್ಕೊಂಡು ಹೋಗುವಾಗ ಅವರೆಲ್ಲ ಮಾತಾಡ್ತಿದ್ರಂತೆ. ಏನು ಮಾತಾಡ್ತಿದ್ರು? ನನಗೆ ಬಹಳ ಬಡತನ ಐತೆ ಕಣಯ್ಯ, ಏನ್ ಮಾಡೋದು, ನಾನಿಷ್ಟೆಲ್ಲ ದುಡಿತೀನಿ, ನನ್ನ ಮನೆಗಿರೋ ಮಕ್ಕಳಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಕ್ಕಾಗೋದಿಲ್ಲ ಅಂತೇಳಿ ಮಾತಾಡ್ತಾ ಇದ್ದ. ಇನ್ನೊಬ್ಬ ಮಾತಾಡ್ತಿದ್ದ, ನನಗೆ ಮದುವೆ ಆಗಬೇಕಾಗಿದೆ, ಮದುವೆನೇ ಆಗ್ತಾ ಇಲ್ಲ. ಇನ್ನೊಬ್ಬ ಮಾತಾಡ್ತಿದ್ದ, ನನಗೆ ಮದುವೆ ಆಗಿದೆ, ಮಕ್ಕಳೇ ಆಗಿಲ್ಲ ಅಂತ ಮಾತಾಡ್ತಿದ್ದ. ಅದಕ್ಕೆ ಆ ಶರಣ ಇದೆಲ್ಲ ಹೋಗ್ತಾ ಬರ್ತಾ ಈ ಜನರು ಮಾತಾಡೋದೆಲ್ಲದನ್ನು ಕೂಡ ಕೇಳ್ಕೊಳ್ತಾ ಇದ್ದ. ಕೇಳ್ಕೊಂಡು ಅವ್ರಿಗೆಲ್ಲದು ಅದು ಚಿಂತೆ. ಆದ್ರೆ ಈ ಅಂಬಿಗರ ಚೌಡಯ್ಯನಿಗೆ ಇರೋ ಚಿಂತೆನೇ ಬೇರೆ. ಅವನು ಹೇಳ್ತಾನೆ, ಇವ್ರನ್ನೆಲ್ಲರನ್ನು ಉದಾಹರಣೆ ಕೊಟ್ಟು ಹೇಳ್ತಾನೆ. ಏನು ಅಂತಂದ್ರೆ, ಬಡತನಕ್ಕೆ ಉಂಬುವ ಚಿಂತೆ. ಬಡತನ ಎಲ್ಲಿರ್ತದಲ್ಲ ಅಲ್ಲಿ ಹಸಿವೆ ಬಹಳ, ಹೊಟ್ಟೆ ತುಂಬಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ನೋಡ್ರಿ, ಬೇಕಾದ್ರೆ ಬಡತನದ ಮಕ್ಕಳು ಹೆಚ್ಚಿಗೆ ಊಟ ಮಾಡ್ತಾವ, ಅದೇ ಶ್ರೀಮಂತರ ಮಕ್ಕಳು ಕಡಿಮೆ ಊಟ ಮಾಡ್ತಾವ. ಬಡತನ ಇದ್ದಲ್ಲಿ ಹಸಿವೆ ಬಹಳ ಇರ್ತದೆ. ಅದಕ್ಕೆ ಅವನು ಅಂತಾನೆ, ಬಡತನ ಯಾರ್ಯಾರಿಗೆ ಇರ್ತದೆ ಅವರಿಗೆ ಊಟ ಮಾಡೋ ಚಿಂತೆ ಇರ್ತದೆ. ಯಾವಾಗ ಊಟ ಸಿಗ್ತಿದೆ ನಮ್ಗೆ, ಯಾವಾಗ ಅನ್ನ ಸಿಗುತ್ತೆ ನಮ್ಗೆ, ಯಾವಾಗ ರೊಟ್ಟಿ ಸಿಗುತ್ತೆ ನಮ್ಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಬಡತನ ಎಲ್ಲಿರ್ತದೆ ಅಲ್ಲಿ ಹಸಿವೆ ಇರ್ತದೆ, ಹಸಿವೆ ಇದ್ದಲ್ಲಿ ಅನ್ನದ ಚಿಂತೆ ಇರ್ತದೆ. ಅದಕ್ಕೆ ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣೋ ಚಿಂತೆ. ಉಣಲಾದರೆ ಆಯ್ತು, ಭಗವಂತ ಅವನ ಮೇಲೆ ಅನುಗ್ರಹ ಮಾಡಿ ಅವನಿಗೆ ಊಟದ ಚಿಂತೆಯನ್ನ ಬಗೆಹರಿಸಿದ. ಊಟದ ಚಿಂತೆ ಇಲ್ಲ ಅವನಿಗೆ. ಆವಾಗ ಅವನಿಗೆ ಮತ್ತೊಂದು ಚಿಂತೆ ಶುರುವಾಗ್ತದೆ. ಉಣಲಾದರೆ ಊಟ ಆಯ್ತು ಅಂತಾದ್ರೆ, ಸಮೃದ್ಧಿಯಾಗಿ ಅವನು ಊಟ ಮಾಡಕತ್ತಿದ ಅಂತಂದ್ರೆ ಉಡುವ ಚಿಂತೆ. ನನಗೊಂದು ಒಳ್ಳೆ ಬಟ್ಟೆ ಬೇಕು ಅಂತ ವಿಚಾರ ಮಾಡ್ತಾನೆ. ಹೊಟ್ಟೆ ಪೂರ್ತಿ ತುಂಬದೇ ಇದ್ದಾಗ ಅವನು ಬಟ್ಟೆ ಬಗ್ಗೆ ಯೋಚನೆ ಮಾಡಲ್ಲ. ಹರಿದ ಬಟ್ಟೆ ಇದ್ರೂ ಪರವಾಗಿಲ್ಲ, ಹೊಟ್ಟೆ ತುಂಬಿದ್ರೆ ಸಾಕು ಅಂತಾನೆ. ಯಾವಾಗ ಹೊಟ್ಟೆ ತುಂಬಲಿಕ್ಕೆ ಶುರುವಾಗ್ತದೋ ಆವಾಗ ಅವನಿಗೆ ಬಟ್ಟೆ ಕಡೆ ಚಿಂತೆ ಹೋಗ್ತದೆ, ಅರಿವೆ ಕಡೆ ಚಿಂತೆ ಹೋಗ್ತದೆ. ನನ್ನ ಬಟ್ಟೆ ಯಾಕೋ ಸ್ವಲ್ಪ ಹರಿದದೆ, ಒಂದು ಚಲೋ ಬಟ್ಟೆ ತಗೋಬೇಕು, ಬಟ್ಟೆ ಅರಿವೆ ಹಾಕೋಬೇಕು ಅಂತ ಅವನು ಚಿಂತೆಯನ್ನ ಮಾಡ್ತಾನೆ. ಉಡುವ ಚಿಂತೆ. ಉಡಲಾದರೆ ಆಯ್ತು, ಊಟ ಆಯ್ತು, ಬಟ್ಟೆ ಮೈ ತುಂಬ ಬಟ್ಟೆಯ ಅವಶ್ಯಕತೆಯೂ ಕೂಡ ಆಯ್ತು. ಆವಾಗ ಆತ ಮತ್ತೊಂದು ವಿಚಾರ ಬರುತ್ತೆ. ಏನು ಅಂತಂದ್ರೆ ಹೆಂಡಿರ ಚಿಂತೆ. ಏನಾಯ್ತು? ಉಡಲಾದರೆ ಇಡುವ ಚಿಂತೆ. ಆಯ್ತು, ಬಟ್ಟೆದು ಆಯ್ತು,
ಇನ್ನೇನು ಮಾಡಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಗಳಿಕೆ ಮಾಡಿ ಇಡಬೇಕು ಅಂತ ಅವನಿಗೆ ಆಸೆ ಆಗ್ತದೆ. ಸರಿ, ಆತ ದುಡಿತಾನೆ, ಹೊಟ್ಟೆನೂ ತುಂಬುತ್ತದೆ, ಬಟ್ಟೆನೂ ಆಗ್ತದೆ, ಸ್ವಲ್ಪ ಹಣವನ್ನ ಕೂಡಿಸಿ ಇಡುತ್ತಾನೆ. ಇಡಲಾದರೆ, ಅದು ಆದ ಮೇಲೆ, ಸಂಪಾದನೆ ಆದ ಮೇಲೆ ಇಡಲಾದರೆ ಹೆಂಡಿರ ಚಿಂತೆ. ಆವಾಗ ನಾನು ಮದುವೆ ಆಗ್ಬೇಕು ಅಂತ ಆತನ ಮನಸ್ಸಿನಲ್ಲಿ ಬರ್ತದೆ. ನೋಡಿ, ಬಡತನಿದ್ದಾಗ ಪಟ್ಟಿದೆ ಚಿಂತೆ ಇರುತ್ತೆ ಹೊರತು ಮದುವೆ ಆಗ್ಬೇಕು ಅನ್ನೋ ಚಿಂತೆ ಇರಲ್ಲ. ಇವು ಆದ ಮೇಲೆ ಇವು ಮೂಲಭೂತ ಅವಶ್ಯಕತೆಗಳು. ಊಟ, ಬಟ್ಟೆ, ಮತ್ತೆ ಇಡಲಿಕ್ಕೆ ಹಣ, ಟ್ರೆಜರಿಯಲ್ಲಿ ಸ್ವಲ್ಪ ಹಣ ಸಂಗ್ರಹ. ಇದಾದ ಮೇಲೆ ಅವನಿಗೆ ನೆನಪಾಗುವುದು ನಾನು ಮದುವೆಯಾಗಬೇಕು. ಹೆಂಡಿರ ಚಿಂತೆ. ಹೆಂಡಿರಾದರೆ ಮದುವೆ ಆಯ್ತು, ಮಕ್ಕಳೇ ಆಗ್ಲಿಲ್ಲ ಅಂದ್ರೆ ಅದು ಒಂದು ದೊಡ್ಡ ಚಿಂತೆ. ಅದಕ್ಕೆ ಹೆಂಡಿರಾದರೆ ಮಕ್ಕಳ ಚಿಂತೆ. ಮಕ್ಕಳು ಮಕ್ಕಳಾದರೆ ಅವಾಗ ಬದುಕಿನ ಚಿಂತೆ. ಅಂದ್ರೆ ಇನ್ನೊಂದು ಸ್ವಲ್ಪ ದುಡ್ಡು ಗಳಿಸ್ಬೇಕು ಅಂತ ಆಶೆ. ಬದುಕಾದರೆ ಆಯ್ತು, ಅವನ ಇಚ್ಛೆಯ ಪ್ರಕಾರ ಭಗವಂತ ಅವನಿಗೆ ಸಾಕಷ್ಟು ಸಂಪತ್ತನ್ನು ಕೊಟ್ಟ. ಆವಾಗ ಅವನು ಮತ್ತೆ ವಿಚಾರ ಮಾಡ್ತಾನೆ, ಬದುಕಾದರೆ ಕೇಡಿನ ಚಿಂತೆ. ಬಹಳಷ್ಟು ದುಡ್ಡು ಗಳಿಸಿದ ಕೂಡಲೇ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರಂತೆ, ರಾಜ ಮಹಾರಾಜರು ಬರ್ತಾರೆ, ಕಳ್ಳರು ಕಾಕರು ಬರ್ತಾರೆ, ಎಲ್ಲಿ ನಾನು ದುಡ್ಡು ಹೊಡ್ಕೊಂಡು ಹೋಗ್ತಾರೋ ಅಂತೇಳಿ ಅವನಿಗೆ ಚಿಂತೆ ಶುರುವಾಗ್ತದಂತೆ. ಬದುಕಾದರೆ ಕೇಡಿನ ಚಿಂತೆ. ನನ್ನ ಹಣಕ್ಕೆ ಯಾವಾಗಲೂ ಕೂಡ ಧಕ್ಕೆ ಬರಬಾರ್ದು, ಇದು ಜೋಪಾನವಾಗಿರ್ಬೇಕು ಅಂತ ವಿಚಾರ ಮಾಡ್ತಾನೆ. ಆಮೇಲೆ ಕೆಡದಿರಿ. ಆಯ್ತಪ್ಪ, ನೀನ್ ಲೆಕ್ಕಪತ್ರ ಚೆನ್ನಾಗಿಟ್ಟಿದೀಯಾ, ಬಹಳ ಭದ್ರವಾಗಿ ನೀನು ಹಣ ಇಟ್ಕೊಂಡಿದೀಯಾ, ಎಲ್ಲದೂ ಸರಿ, ಅದಕ್ಕೇನು ಆಗೋದಿಲ್ಲ ಅಂತಂದಾಗ ಎಲ್ಲದೂ ಚೆನ್ನಾಗಿ ಆಯ್ತು. ಮುಂದೆ ವಿಚಾರ ಮಾಡ್ತಾನ ಅವನು, ಬದುಕಾದರೆ ಕೇಡಿನ ಚಿಂತೆ ಕೆಡದಿರೆ ಅಂದ್ರೆ ಇದು ಅದಕ್ಕೂ ಕೂಡ ಸುಭದ್ರತೆ ಇತ್ತು ಅಂತಂದ್ರೆ ಕೊನೆಯದೊಂದು ಚಿಂತೆ ಇದೆ ನೋಡಿ. ಅದು ಯಾವ ಚಿಂತೆ? ಮರಣದ ಚಿಂತೆ. ಎಲ್ಲದೂ ಸರಿ ಇದೆ, ಸಾವು ಬಂತಲ್ಲ ಅಂತ ಚಿಂತೆ ಶುರುವಾಗ್ತದಂತ ನೋಡಿ ಹೇಗಿದೆ. ಅದಕ್ಕೆ ಅವ ಶರಣ ಅಂತಾನೆ, ಹುಟ್ಟಿದೆಯ ಅಂದಮೇಲೆ ಸಾಯಕ ಬೇಕು. ಇವೆಲ್ಲ ಇದ್ದೇ ಇರ್ತವೆ, ಅದ್ರ ಪ್ರಶ್ನೆ ಇಲ್ಲಪ್ಪ. ಜಗತ್ತಿನಲ್ಲಿ ಇವೆಲ್ಲ ಚಿಂತೆ ಮಾಡೋರು ತುಂಬಿ ತುಳುಕ್ತಾ ಇದ್ದಾರೆ ಜಗತ್ತಿನ ತುಂಬ. ಹೇ ಭಗವಂತ, ನಿನ್ನ ಚಿಂತೆ ಮಾಡೋರು ಒಬ್ಬರನ್ನೂ ಕಾಣಲಿಲ್ಲ ಅಂತ ಹೇಳ್ತಾನೆ ಅಂಬಿಗರ ಚೌಡಯ್ಯ. ಅದಕ್ಕೆ ಅವಂದು ಅಂಬಿಗರ ಚೌಡಯ್ಯಂದು ಮೆಸೇಜ್ ಅಂದ್ರೆ ನಮಗೆಲ್ಲ ಒಂದು ಸಂದೇಶ ಕೊಡಬೇಕಾಗಿದೆ. ಅವನು ಏನು ಅಂತಂದ್ರೆ, ನೋಡಪ್ಪ, ನಾವಿಲ್ಲಿ ಬಂದದ್ದೇ ಅವನ ಕರುಣೆಯಿಂದ, ನಾವಿಲ್ಲಿದ್ದದ್ದು ಅವನ ಕರುಣೆಯಿಂದ, ನಾವಿಲ್ಲಿಂದ ಹೋಗೋದು ಕೂಡ ಅವನ ಕರೆದಾಗ ಅವನ ಕರುಣೆನೇ. ಅದರ ಬಗ್ಗೆ ಚಿಂತೆ ಬೇಡ. ಇದೆಲ್ಲದನ್ನು ಕೊಟ್ಟಂತ, ಇದ್ಯಾರ್ದಿದು? ಇದೆಲ್ಲದನ್ನು ಕೊಟ್ಟಂತ ಆ ಭಗವಂತನನ್ನ ನೀನು ಸ್ಮರಣೆ ಮಾಡದೇ ಇದ್ರೆ ನೀನು ಎಂಥ ಒಂದು ಆ ಪರಮಾತ್ಮನಿಗೆ ನೀನು ಕೃತಜ್ಞನಾಗ್ತೀಯ? ನೀನು ಅವನಿಗೆ ನಡೆದುಕೊಳ್ಳೋ ರೀತಿ ಅಲ್ಲ ಇದು. ಅವನ ನೆನೆಸಬೇಕು, ಅವನನ್ನ ಪೂಜಿಸಬೇಕು ಅಂತೇಳಿ ಆ ಶರಣ ಹೇಳ್ತಾನೆ. ಮಹಾಂತ ರುದ್ರ ಮಹಾಸ್ವಾಮಿಗಳು ಯಾಕೆ ಈ ಲೋಕಕ್ಕೆ ಬಂದ್ರು ಅಂದ್ರೆ, ನಿಮ್ಮಂತ ಎಲ್ಲ ಭಕ್ತರಿಗೆ ಅವರು ಈಗಾಗಲೇ ಆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ 98 ವರ್ಷಗಳು, ಇನ್2 ವರ್ಷ ಆದ್ರೆ 100 ವರ್ಷ ಆಯ್ತು. 100 ವರ್ಷ ಆದ್ರೂ ಕೂಡ ನಿಮ್ಮೆಲ್ಲರ ತಲೆ ಒಳಗೆ ಆ ಭಕ್ತಿಯ ಬೀಜವನ್ನ ಬಿತ್ತಿ ಪರಮಾತ್ಮನ ಕಡೆ ಕರ್ಕೊಂಡು ಹೋಗೋ ಕೆಲಸ ಮಾಡಿದಾರಲ್ಲ ಆ ರುದ್ರ ತಾತನವರು. ಈ ಕೆಲಸನೇ ಮಹಾತ್ಮರು ಮುಂದುವರಿಸ್ಕೊಂಡು ಬರ್ತಾರೆ. ಶರಣರ ನಂತರ ಆ ಶರಣರ ಸಂದೇಶವನ್ನ ಭಕ್ತರ ಜನರ ಮನದಲ್ಲಿ ಬಿತ್ತುವುದರ ಮುಖಾಂತರ ಅವರನ್ನ
ಪರಮಾತ್ಮನನ್ನ ನೆರೀರಿ, ಗುರುವನ್ನ ಪೂಜಿಸಿರಿ ಎಂಬುದಾಗಿ ಆದೇಶವನ್ನ ಕೊಡ್ತಾ, ಸಂದೇಶವನ್ನ ಕೊಡ್ತಾ ಈ ಭಾಗದಲ್ಲಿ ಎಲ್ಲಾ ಕಡೆಗೂ ಸಂಚಾರ ಮಾಡಿ ಭಕ್ತರನ್ನ ಜಾಗೃತಗೊಳಿಸ್ತಾ ಬರ್ತಾರೆ. ಆದ್ದರಿಂದ ನೀವೆಲ್ಲ ಭಕ್ತಾದಿಗಳು ಎಂಥ ಪುಣ್ಯವಂತರು, ಆ ಮಹಾನುಭಾವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಎಂಬುದನ್ನು ಹೇಳ್ತಾ, ಇವತ್ತು ನಾವೆಲ್ಲರೂ ಕೂಡ ಭಗವಂತನನ್ನ ಪೂಜೆ ಮಾಡಬೇಕು, ಅವನನ್ನು ಮರೆಯಬಾರದು. ಎಲ್ಲ ಕೆಲವರಿಗೆ ಸಂಶಯ ಬರ್ತಿದೆ, ಅಜ್ಜಾರ್ ಭಗವಂತ ಎಲ್ಲಿದ್ದ, ನೀವೆಲ್ಲ ದೇವರು ದೇವರು ಅಂತ ಹೇಳ್ತೀರಿ, ದೇವರು ಎಲ್ಲಿದ್ದಾನೆ ತೋರಿಸ್ರಿ ನಮಗೆ ಅಂತ ಎಷ್ಟೋ ಜನ ಅವ್ರ ತಲೆ ಒಳಗೆ ಬರ್ತದೆ. ಕೆಲವನ್ನ ತೋರಿಸ್ಬಹುದು, ಕೆಲವನ್ನ ತೋರ್ಸಕ್ಕಾಗಲ್ಲ ಅಂತಂದ್ರೆ ಅವು ಇಲ್ಲ ಅಂತಲ್ಲ. ಉದಾಹರಣೆ ಸುಮ್ಮನೆ ಹಂಗೆ ಹೇಳ್ತೀನಿ, ಗಾಳಿ ಇದೆಯಲ್ಲ, ಇಲ್ಲಿ ಗಾಳಿ ಐತೆ ತಾನೆ, ಗಾಳಿ ತೋರ್ಸಕ್ಕಾಗ್ತದ? ಗಾಳಿ ತೋರ್ಸಕ್ಕಾಗತ್ತ? ಕಣ್ಣಿಗೆ ಕಾಣಿಸ್ತದ ಅದ ಗಾಳಿ? ಮತ್ತೆ ಗಾಳಿ ಇಲ್ವಾ? ಐತೆ. ಗಾಳಿ ಕಣ್ಣಿಗೆ ಕಾಣಲ್ಲ, ಆದ್ರೆ ಗಾಳಿ ಎಲ್ಲಾ ಕಡೆಗೂ ಇದೆ. ಇದನ್ನು ಮಾಡಿದ್ದು ಯಾರು? ಆ ಭಗವಂತ ಮಾಡಿ. ಕಣ್ಣಿಗೆ ಕಾಣದೇ ಇರುವಂತ ಬಹಳಷ್ಟಿದಾವೆ. ನಿಮ್ಮ ದೇಹದೊಳಗೆ ಮನಸ್ಸಿದೆಯಲ್ಲ, ಆ ಮನಸ್ಸನ್ನ ತೋರ್ಸಕ್ ಬರ್ತದ? ಮತ್ತೆ ಮನಸ್ಸು ಇಲ್ವಾ? ಮನಸ್ಸು ನಮ್ಮೊಳಗೆ ಇದೆ, ನಮ್ಮೊಳಗೆ ಮನಸ್ಸಿದೆ, ನಮ್ಮೊಳಗೆ ಬುದ್ಧಿ ಇದೆ, ಬುದ್ಧಿ ತೋರ್ಸಕ್ಕಾಗಲ್ಲ. ನಮ್ಮ ದೇಹದೊಳಗೆ ಮನಸ್ಸಿದೆ, ಮನಸ್ಸು ತೋರ್ಸಕ್ಕಾಗಲ್ಲ. ನಮ್ಮ ದೇಹದೊಳಗೆ ಭಾವ ಇದೆ, ನಮ್ಮೊಳಗೆ ಆ ಭಾವವನ್ನು ತೋರ್ಸಕ್ಕಾಗಲ್ಲ. ನಮ್ಮ ಮನಸ್ಸಿನಲ್ಲಿ ಪ್ರಾಣ ಇದೆ, ನಮ್ಮ ದೇಹದಲ್ಲಿ ಪ್ರಾಣ ಇದೆ, ಪ್ರಾಣವನ್ನ ತೋರ್ಸಕ್ಕಾಗಲ್ಲ. ಯಾರಾದ್ರೂ ಪ್ರಾಣ ನೋಡಿದ್ದೀರಾ? ಪ್ರಾಣ ಇಲ್ವಾ? ನಿಮ್ಮೊಳಗೆ ಐತಿ. ನೀವು ಮನಸ್ಸು ನೋಡಿದ್ದೀರಾ? ಅದು ನಿಮ್ಮೊಳಗೆ ಐತಿ, ಮನಸ್ಸು ತೋರ್ಸಕ್ಕಾಗಲ್ಲ. ಬುದ್ಧಿ ಇಲ್ವಾ ನಿಮ್ಗೆ? ಬುದ್ಧಿ ಯಾರು ತೋರ್ಸಿಲ್ಲ ಇಲ್ಲಿವರೆಗೂ. ತೋರ್ಸಕ್ಕಾಗ್ತದ? ಬುದ್ಧಿ ತೋರ್ಸಕ್ಕಾಗಲ್ಲ, ಚಿತ್ತ ತೋರ್ಸಕ್ಕಾಗಲ್ಲ, ಮನಸ್ಸನ್ನ ತೋರ್ಸಕ್ಕಾಗಲ್ಲ, ಸಂಕಲ್ಪವನ್ನ ತೋರ್ಸಕ್ಕಾಗಲ್ಲ, ಭಾವವನ್ನ ಪ್ರಾಣವನ್ನು ತೋರ್ಸಕ್ಕಾಗಲ್ಲ. ಇಷ್ಟೇ ಅಲ್ಲ, ಆತ್ಮವನ್ನ ತೋರ್ಸಕ್ಕಾಗ್ತದ? ತೋರ್ಸಕ್ಕಾಗಲ್ಲ. ಆತ್ಮ ನಿಮ್ಮಲ್ಲಿ ಐತೆ, ಆದ್ರೆ ಅದನ್ನ ಯಾರಿಗೂ ತೋರ್ಸಕ್ಕಾಗಲ್ಲ. ಹಾಗೆ ಈ ನಮ್ಮೊಳಗೆ ಇರೋದನ್ನೇ ನಾವು ನೋಡಕ್ಕಾಗಲ್ಲ. ಇಡೀ ಸೃಷ್ಟಿ ಮಾಡಿರುವ ಆ ಭಗವಂತ ಏನಿದ್ದಾನಲ್ಲ, ಅವನು ಎಲ್ಲಾ ಕಡೆಗೂ ತುಂಬ್ಯಾನ. ಅವನು ನೋಡುವ ಕಣ್ಣು ಬೇಕು ಅಷ್ಟೇ. ಆದ್ದರಿಂದ ನಾವು ಇದೆಲ್ಲದು ಅವನು ಕೊಟ್ಟ ಭಿಕ್ಷೆಯ ಅನ್ನ. ಇದು ಈ ಪೃಥ್ವಿ ಅನ್ನೋದು ಏನಿದೆಯಲ್ಲ, ಗಾಳಿ, ಪೃಥ್ವಿ, ಬೆಂಕಿ, ನೀರು, ಆಕಾಶ, ಇದೆಲ್ಲದೂ ಕೂಡ ಅವನು ಕೊಟ್ಟ ಒಂದು ಋಣ. ನಮಗೆ ಕೊಟ್ಟಿದ್ದಾನೆ ಆ ಭಗವಂತ. ಈ ಜೀವಿಗಳನ್ನ ಸೃಷ್ಟಿಸಿ ನೀವು ಬದುಕೋ ಸಲುವಾಗಿ ಇದೆಲ್ಲ ನಾನು ಇಟ್ಟೀನಿ, ನೀವು ಅದನ್ನೆಲ್ಲ ಸ್ವೀಕಾರ ಮಾಡಿ ಒಳ್ಳೆ ರೀತಿಯಿಂದ ಜೀವನ ಮಾಡಿ ವಾಪಸ್ ನನ್ನ ಹತ್ರ ಬರ್ರಿ ಅಂತ ಅವನು ನಮ್ಗೆಲ್ಲ ಇಲ್ಲಿ ಕಳಿಸಿದ್ದಾನೆ. ಆದ್ರೆ ಕೆಲವರು ಹೋಗಕ್ಕೆ ಇಷ್ಟಪಡ್ತಾರೆ, ಮತ್ ಕೆಲವರು ನಾನ್ಯಾಕೆ ಬಂದೆ ನಿನ್ನ ಹತ್ರ ಅಂತ ಹಠ ಮಾಡ್ತಾರೆ. ಹೌದಾ? ಅದಕ್ಕೆ ನೋಡಿ ಸ್ವಾಮಿ, ನಾವಿಲ್ಲಿ ಬಂದು ಮದುವೆ ಆಗೋದಕ್ಕೆ ಬೇಡ ಅಂತನ್ನಲ್ಲ, ಮದುವೆ ಆಗ್ರಿ. ಮಕ್ಕಳು, ಮದುವೆ, ಆಸ್ತಿ, ಅಧಿಕಾರ, ಅಂತಸ್ತು ಎಲ್ಲದನ್ನೂ ಅನುಭವಿಸಿರಿ. ಆದ್ರೆ ನಿಮ್ಮ ಮನಸ್ಸಿನೊಳಗೆ ಸದಾ ಒಂದರ ಬಗ್ಗೆ ತುಡಿತ ಇರಲಿ. ಆ ತುಡಿತ ಯಾವುದು ಅಂತಂದ್ರೆ, ಇದೆಲ್ಲದೂ ಕೂಡ ನಾನು ಅನುಭವಿಸುತ್ತಿರುವ, ಸಂತೋಷ ಪಡುತ್ತಿರುವ ಇದೆಲ್ಲದೂ ಕೂಡ ಆ ಭಗವಂತನಿಂದ ಆಗಿದ್ದು, ಅವನಿಗೆ ನಾನು ಸದಾ ಋಣಿಯಾಗಿದ್ದೇನೆ ಎನ್ನುವ ಭಾವ ಇದ್ರೆ ಸಾಕು. ಏ ಭಗವಂತ, ನಿನಗೆ ಸದಾ ಕಾಲ ನಾನು ಋಣಿಯಾಗಿದ್ದೇನೆ ಎನ್ನುವುದನ್ನು ಮರೆಯದೆ ನೀನು ನಿನ್ನ ಸಂಪತ್ತನ್ನ ಉಪಭೋಗಿಸು, ನಿನ್ನ ಅಧಿಕಾರವನ್ನ ಅನುಭವಿಸು, ತಪ್ಪಲ್ಲ. ಆದ್ದರಿಂದ ಶರಣರು ನಿನ್ನ ಕಾಯಕವನ್ನ ಮಾಡ್ತಾನೆ, ಧರ್ಮದಿಂದ ನಡೆಯಪ್ಪ, ಕಾಯಕವನ್ನ ಮಾಡು, ದಾಸೋಹ ಮಾಡು,
ಆ ಮೂಲಕ ನಿನ್ನ ತನುವನ್ನ, ನಿನ್ನ ಮನವನ್ನ, ನಿನ್ನ ಭಾವವನ್ನ ಪವಿತ್ರಗೊಳಿಸಿಕೋ. ಈಗಾದಾಗ ಮಾತ್ರ ನಿನ್ನ ಮನುಷ್ಯ ಜನ್ಮ ಸಾರ್ಥಕವಾಗುತ್ತೆ ಅಂತೇಳಿ ಆ ಎಲ್ಲ ಮಹಾನುಭಾವರು ನಮಗೆ ಹೇಳಿರ್ತಕ್ಕಂಥದ್ದು. ರುದ್ರತಾತವರು ಕೂಡ ಅದನ್ನೇ ಹೇಳಿದ್ದು. ನೋಡಿ, ಯಾರಿಗೆ ಒಬ್ಬರಿಗೆ ಏನು 50 ಶಾಸ್ತ್ರಗಳು ಹೇಳ್ತಾ ಇದ್ರು, ಬೆಳ್ಳಿಯ ನಾಣ್ಯಗಳನ್ನ ಕೊಟ್ಟು ಕಳಿಸಿದ್ರು ಅಂತ. ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಹಾನ್ಗಲ್ ಕುಮಾರ ಮಹಾಸ್ವಾಮಿಗಳಲ್ಲಿ ದಯಮಾಡಿಸಿದಾಗ ಅವರ ಹತ್ರ ಹೋಗಿ 200 ಬೆಳ್ಳಿಯ ನಾಣ್ಯಗಳನ್ನ ಅವರ ಹಸ್ತದಲ್ಲಿ ಕೊಟ್ಟು, ನಂದು ಕೂಡ ಈ ಒಂದು ವಿದ್ಯಾವರ್ಧಕ ಸಂಘಕ್ಕೆ ಗುರುಗಳೇ ಸಲ್ಲಲಿ ಅಂತಕೊಂಡು ಹೇಳಿ ಕೊಟ್ಟು ಬಂದರು ಅವರು. ನೋಡಿ, ಒಬ್ಬ ಜಂಗಮ ಮೂರ್ತಿ ರುದ್ರತಾತನವರು ಈ ಮಠದಲ್ಲಿ ಬಂದ ಆದಾಯ, ಭಕ್ತರು ಕೊಟ್ಟಂತ ಕಾಣಿಕೆ, ಅದೆಲ್ಲದನ್ನೂ ಕೂಡಿಟ್ಕೊಂಡು ಅವ್ರೇನ್ ಮಾಡಿದ್ರು? ಅವರು ನನ್ನ ಸಮಾಜದ ಮಕ್ಕಳು ಕಲಿಯುವ ಒಂದು ಶಿಕ್ಷಣ ಸಂಸ್ಥೆಗೆ ಅದು ಸಲ್ಲಲಿ, ನನ್ನ ಭಕ್ತರ ಮಕ್ಕಳು ಕಲಿಯೋ ಸಂಸ್ಥೆಗೆ ಮುಟ್ಲಿ ಅಂತ ನೀವು ಕೊಟ್ಟದ್ದನ್ನು ಅಲ್ಲಿ ಕೊಟ್ಟು ಬಂದ್ರು. ಇದು ಮಹಾತ್ಮರ ಲಕ್ಷಣ. ಅವರು ಅದನ್ನೇನು ಮಹಾ ದೊಡ್ಡದಾಗಿ ಬಳಸ್ಕೊಳ್ಳಿಲ್ಲ. ನೀವು ಕೊಟ್ಟದ್ದನ್ನ ನಿಮ್ಮ ಮಕ್ಕಳು ಕಲೀಲಿ ಅಂತ ಅಲ್ಲಿ ಹೋಗಿ ಕೊಟ್ಟು ಬಂದ್ರು. ಆ ಸಂಸ್ಥೆ ಕಟ್ರಿ ಅಂತ ಹೇಳಿ. ಇಂಥ ಮಹಾನುಭಾವರವರು ರುದ್ರ ಮಹಾಸ್ವಾಮಿಗಳವರು, ತಪಸ್ವಿಗಳು, ಆಚಾರವಂತರವರು. ಗೊತ್ತಾಯ್ತಾ? ಅವರು ನುಡಿದದ್ದು, ಅವರು ನೋಡಿದ್ದು, ಅವರು ಮುಟ್ಟಿದ್ದು ಎಲ್ಲದೂ ಕೂಡ ಪಾವನವಾಗ್ತಾ ಇತ್ತು. ಯಾಕಂದ್ರೆ ಅವರ ಲಿಂಗ ಪೂಜಾ ನಿಷ್ಠೆ, ತಪಸ್ಸು, ಸದಾಕಾಲ ಮಂತ್ರ ಪಠಣದಿಂದ ನಾಲಿಗೆ ಪವಿತ್ರವಾಗಿತ್ತು, ಜಪ ಮಾಡೋದರಿಂದ ಅವರ ಹಸ್ತ ಪವಿತ್ರವಾಗಿತ್ತು, ಹಾಗ ಲಿಂಗವನ್ನ ನೋಡುವುದರ ಮುಖಾಂತರ ಅವರ ಕಣ್ಣುಗಳು ಪವಿತ್ರವಾಗಿದ್ದು. ಹೀಗಾಗಿ ಭಕ್ತರನ್ನ ನೋಡಿದರೆ ಪಾವನ, ಮುಟ್ಟಿದರೆ ಪಾವನ. ಇಂತಹ ಪರಮ ಪವಿತ್ರರು ರುದ್ರಮುನಿ ಸ್ವಾಮಿಗಳವರು. ಆ ಕಾರಣದಿಂದ ಅವರು ಈ ಸ್ಥಾನದಲ್ಲಿ ಇದ್ದು ತಪಸ್ಸನ್ನ ಮಾಡಿ ಈ ಭಾಗವನ್ನೇ ಪಾವನಗೊಳಿಸಿ ಹೋದಂತಹ ಮಹಾನುಭಾವರು ಆ ರುದ್ರಮುನಿ ಸ್ವಾಮಿಗಳವರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಠಗಳ ಪರಂಪರೆಯಲ್ಲಿ ಇದೆಲ್ಲ ಆಯಾ ಭಾಗದಲ್ಲಿದ್ದಂಥ ಎಲ್ಲ ಮಹಾನುಭಾವರು, ತಪಸ್ವಿಗಳು ಈ ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಲ್ವಿ ತಾತ್ನವರು ಕೂಡ, ಹಾಲ್ವಿ ಮಠ ಏನೋ ಗುಡ್ಡದ ಮೇಲೆ ಇದೆ. ನಾವು ಹೋಗಿದ್ದು ಕಲ್ಲಿನ ಮಠ, ಅದು ಪೂರ್ತಿ ಬೇಸಿಗೆಯಲ್ಲಿ ಜಾತ್ರೆ ಇತ್ತು. ಅವ್ರ ಮಠಕ್ಕೆ ಹೋದು ಬಹಳ ಕಷ್ಟ ಆಯ್ತು. ನಮಗೆ ಇಂಥ ಬಿಸಿಲು ಕಂಡವ್ರಲ್ಲ, ಗೊತ್ತಾಯ್ತಾ? ಅವಾಗ ಹೋಗಿ ಗವಿಗಳ ಪೂಜಾದ ಕೋಡೆ ಒಳಗೆ ಕುಂದಿರ್ಸಿದ್ರು ಇವರೇ, ನಮ್ಮ ಹಾಲ್ವಿ ಸ್ವಾಮಿಗಳು. ಈಗ ಒಂದು 20-30 ವರ್ಷದ ಕೆಳಗೆ. ಅವಾಗ ನಮಗೆ ಇಂಥ ಅನುಭವ ಆಯ್ತು ಅಂತಂದ್ರೆ, ಹಿಂದಕ್ಕೆಲ್ಲ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಂತು ತಪಸ್ಸು ಮಾಡ್ತಿದ್ರು ಋಷಿಗಳು ಅಂತ ಕೇಳಿದ್ದು. ಪಂಚಾಗ್ನಿ ಎಲ್ಲ ಆ ಋಷಿಗಳು ತಂದು ಕುಂದಿರ್ಸಿದ್ರೆ ಅಲ್ಲಿ ಅಗ್ನಿನೇ ಬೇಕಾಗಿಲ್ಲ, ಅಷ್ಟು ಝಳ. ಅಂದ್ರೆ ಮಹಾತ್ಮರು ಅಂಥ ಗವಿಗಳ ಕುಂತವ ತಪಸ್ಸು ಮಾಡ್ತಿದ್ರಲ್ರಿ, ಅದನ್ನ ಹೇಳ್ರಿ ನೀವು. ಸಾಮಾನ್ಯ ಅಲ್ಲ. ಆ ಮಹಾನುಭಾವರು ಯಾವ ರೀತಿಯಾದಂಥ ಶಕ್ತಿ ಸಂಪಾದನೆ ಮಾಡಿದ್ರು ಅದನ್ನ ಅಂತ. ಅದಕ್ಕೆ ಇಂಥ ಹಾಲ್ವಿ ತಾತ್ನವರು ಈ ಭಾಗದಲ್ಲಿ ಬಹಳ ಪ್ರಸಿದ್ಧರಾಗಿ ಹೋಗ್ಯಾರ. ಅದೇ ಪರಂಪರೆಯ ಸ್ವಾಮಿಗಳವರು ಇವರು ಕೂಡ. ಇದನ್ನು ಹೇಳ್ತಾ, ಇತ್ತೀಚೆಗೆ ನಮ್ಮ ಅಜ್ಜವರ ಹಿಂದಿನ ಚನ್ನಬಸವ ತಾತ್ನವರು ಈ ಭಾಗದಲ್ಲಿ ಬಹಳ ದೊಡ್ಡ ತಪಸ್ವಿಗಳಾಗಿ ಹೋಗಿದ್ದಾರೆ. ಈಗಿರುವ ನಮ್ಮ ಶ್ರೀಗಳವರು ಕೂಡ ಬಹಳ ಪೂಜಾನಿಷ್ಠರು. ಅದನ್ನೆಲ್ಲ ನಾವಿಲ್ಲಿ ಹೇಳಿ ಬಹಳ ಖುಷಿ ಆಗ್ತಿದೆ. ಈಗಿರುವ ನಿಮ್ಮ ಸ್ವಾಮಿಗಳು, ಹಿಂದಿನ ಸ್ವಾಮಿಗಳು ವಿರೂಪಾಕ್ಷ ಸ್ವಾಮಿಗಳು, ಅವರು ನಮಗೆ ಬಹಳ ಸರಿ ಇಲ್ಲಿ ಕರ್ಸ್ಯಾರ, ಬಹಳ ಸರಿ ಕರ್ಸ್ಯಾರ. ನಮ್ಮ ಹಿಂದಿನ ಜಗದ್ಗುರುಗಳು ಅಂತಂದ್ರೆ ಅವ್ರಿಗೆ ಪಂಚಪ್ರಾಣ. ನಾವು ಭೇಟಿ ಆದ್ರೆ 1 ತಾಸು ನಮ್ಮ ಗುರುಗಳ ಬಗ್ಗೆ ಹೇಳಲಾರ್ದನೆ ಅವ್ರು ನಮ್ಮನ್ನು ಕಳಿಸ್ತಿರ್ಲಿಲ್ಲ. ಅದನ್ನು ಹೇಳಿ ಆಮೇಲೆ ನಮ್ಮನ್ನು ಬಹಳ ಸರಿ ಕರ್ಸಿದ್ರು ನಮ್ಮ ಗುರುಗಳು ಲಿಂಗೇಕರಾದ್ಮೇಲೆ. ವಿರೂಪಾಕ್ಷ ಸ್ವಾಮಿಗಳು ಕೂಡ ಕರ್ಸಿದ್ರು ಆ ನಂತರ ಬಂದಂತ ಶ್ರೀಗಳವರು. ಈಗಿರುವ ಸ್ವಾಮಿಗಳು, ನಿಮ್ಮ ಸ್ವಾಮಿಗಳು ಇದಾರಲ್ಲ, ಇವರು ಎಷ್ಟು ಯೂನಿವರ್ಸಿಟಿನಲ್ಲಿ ಎಷ್ಟು ಬಂಗಾರದ ಪದಕ ಅವ್ರು ತಗೊಂಡಿರೋದು? 3 ಬಂಗಾರದ ಪದಕ ತಗೊಂಡಾರ. 3 ಬಂಗಾರ.
ಆರೋಗ್ಯವಂತರಾಗಿದ್ದಾರೆ, ಸದೃಢವಾಗಿದ್ದಾರೆ, ಬಹಳ ಎತ್ತರವಾಗಿದ್ದಾರೆ, 3 ಸುವರ್ಣ ಪದಕ ಗಳಿಸಿದ್ದಾರೆ, ಚೆನ್ನಾಗಿ ಓದಿದ್ದಾರೆ. ಇಂಥ ಸ್ವಾಮಿಗಳಿಗೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗ್ಬೋದಾಗಿತ್ತು, ಬಂದು ನಿಮ್ಮ ಮಠಕ್ಕೆ ಸ್ವಾಮಿಗಳಾಗ್ಯಾರ. ಅಂದ್ರೆ ನೀವು ಎಂಥ ಪುಣ್ಯವಂತರು ವಿಚಾರ ಮಾಡಿ, ಇಂಥವ್ರು ನಿಮ್ಮ ಮಠಕ್ಕೆ ಬಂದಾರ. ಒಳ್ಳೆ ಸಾಹಿತಿಗಳಿದ್ದಾರೆ ಅಂತೇಳಿ ಚೆನ್ನಾಗಿ ಬರೀತಾರಂತೆ, ಗೊತ್ತಾಯ್ತಾ? ನಮ್ಮ ಇಲ್ಲಿದಾರಲ್ಲ ಮುರುಗೇಂದ್ರ ಸ್ವಾಮಿಗಳು ಮುನವಳ್ಳಿ ಮತ್ತು ವಿರೂಪಾಕ್ಷ ಸ್ವಾಮಿಗಳು, ಇವರಿಬ್ಬರು ಕೂಡ್ಕೊಂಡು ಇಂಥ ಸ್ವಾಮಿಗಳನ್ನ ತಗೊಂಬಂದು ಕೊಟ್ಬಿಟ್ರಲ್ಲಪ್ಪ ನಿಮಗೆ, ಎಂಥ ಭಾಗ್ಯವಂತರು. ನಾನು ನೋಡ್ತೀನಿ, ಹೋದ ವರ್ಷ ಬಂದಿದ್ದು ಇನ್ನು ಪೂರ್ತಿ ಆಗಿಲ್ಲ, 1 ವರ್ಷ ಬರೋದ್ರೊಳಗೆ ಒಂದು ಕಟ್ಟಡ ಕಟ್ಟ್ಯಾರ. ಅದಕ್ಕಿಂತ ಮೊದಲು ಬಂದೀನಿ, ಅವಾಗ ಒಂದೇನೋ ಕೆಲಸ ಮಾಡಿ ಎಷ್ಟು ಚಂದ ಕಟ್ಸ್ಯಾರ. ಮಠ ಚಂದ ಕಟ್ಸಕತ್ಯಾರ, ಮಠವನ್ನ ಅಭಿವೃದ್ಧಿಗೊಳಿಸ್ತಾ ಇದ್ದಾರ. ಈ ಕಾಂಪೌಂಡ್ ನೋಡಿ ನಮಗೆ ದಿಕ್ ತಪ್ಪಿ ಹೋಯ್ತು, ಅಷ್ಟು ಚೆನ್ನಾಗಿ ಕಾಂಪೌಂಡ್ ಹಾಕ್ಸಿದ್ದಾರೆ. ಗೊತ್ತಾ? ಹಿಂದೆ ಹೂವಿನ ಗಿಡಗಳು ಎಷ್ಟು ಚಂದ ಹಚ್ಚಾರ, ಗೋವುಗಳನ್ನ ಸಾಕಿದ್ದಾರೆ. ಸಾಮಾನ್ಯ ಅಲ್ಲ. ಒಬ್ಬ ರೈತ ಇವತ್ತು ಗೋವು ಕಟ್ಟೋದು ಕಷ್ಟ ಆಗಿದೆ. ನೀವೆಲ್ಲ ಹಸುಗಳನ್ನ ಕಟ್ಟೋದು ರೈತರು ಕಟ್ತಾ ಇಲ್ಲ, ಆದ್ರೆ ಒಬ್ಬ ಸ್ವಾಮಿ ಆಕಳುಗಳನ್ನ ಇಲ್ಲಿ ಕಟ್ಟಿ ಆಕಳ ಸಾಕ್ತಾ ಇದ್ದಾರೆ ಅಂದ್ರೆ ಏನು ಸಣ್ಣ ವಿಚಾರ ಅಲ್ಲ. ಅದಕ್ಕೆ ಎಲ್ಲಾ ಕಡೆಗೂ ಲಕ್ಷ್ಯ ಕೊಟ್ಟು ಮಠದ ಜೀರ್ಣೋದ್ಧಾರವನ್ನ ಇನ್ನು ನಮ್ಮ ಹಂಪನಗೌಡರು ಹೇಳಿದ್ರು, ಬಹಳ ಚೆನ್ನಾಗಿ ಈ ಸ್ವಾಮಿಗಳು ಬಂದ ಮೇಲೆ ಒಳ್ಳೆ ಬದಲಾವಣೆ ಆಗ್ತಾ ಇದೆ ಅನ್ನುವ ಮಾತನ್ನ ಶಾಸಕರೇ ಹೇಳಿದ್ದಾರೆ. ಆದ್ದರಿಂದ ಅಂಥ ಶ್ರೀಗಳವರು ಸಾತ್ವಿಕರು, ಸಜ್ಜನರು, ಇಷ್ಟೆಲ್ಲ ಇದ್ರು, ವಿನಯ ಇದೆ, ಸಜ್ಜನಿಕೆ ಇದೆ. ಇಂಥ ಶ್ರೀಗಳು ಪಡೆದಂತ ನೀವೆಲ್ಲ ಈ ಭಾಗದ ಭಕ್ತರು, ಪುಣ್ಯವಂತರು ಅಂತ ಹೇಳ್ತಾ, ಭಕ್ತಾದಿಗಳು ಯಾವಾಗ್ಲೂ ದೇವರನ್ನ ಮರಿಬೇಡ್ರಿ, ಭಕ್ತಿಯನ್ನ ಮರಿಬೇಡ್ರಿ. ಗುರುಲಿಂಗ ಜಂಗಮದ ಬಗ್ಗೆ ಅಪಾರವಾದ ನಂಬಿಕೆ, ವಿಶ್ವಾಸ, ಗುರುಭಕ್ತಿ ಇರಲಿ, ಲಿಂಗ ಭಕ್ತಿ ಇರಲಿ ಎಂಬುದಾಗಿ ನಿಮ್ಗೆಲ್ಲರಿಗೂ ಕೂಡ ಹೇಳ್ತಾ, ಈ ಮಠದ ಪರಂಪರೆಗೆ ನೀವು ಯಾವಾಗಲೂ ಶರಣಾಗತರಾಗಿ ನಡ್ಕೊಳ್ಳಿ. ನಿಮ್ಮ ಬದುಕಿಗೆ ಒಂದು ಸಾರ್ಥಕವಾದ ನೆಲೆ, ಕಲೆ ಎಲ್ಲದೂ ಕೂಡ ಸಿಗ್ತದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಮಾನ್ಯ ನಮ್ಮ ಹಂಪನಗೌಡರು ಬಾದರ್ ಅವರಿಗೆ ಮತ್ತು ಭಕ್ತಾದಿಗಳಾದ ತಮಗೆ ಎಲ್ಲರಿಗೂ ಆ ಭಗವಂತನ ಕೃಪೆ ಇರಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ಮಂಗಲವನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ಸವಾಸ ಬೇಡಂದು ಜೋರಾಗಿ ಚಪ್ಪಾಳೆ ತಟ್ಟಿ ಪರಂ ಪೂಜ್ಯರಿಗೆ ಗೌರವದ ಸತ್ಕಾರವನ್ನ ಪೂಜ್ಯರು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಬಹಳಷ್ಟು ಜನ ಸುತ್ತಮುತ್ತ ಹಳ್ಳಿಗಳಿಂದ ತಾಯಂದ್ರ ಆಗಮಿಸಿದ್ದಾರೆ. ಮೊದಲಿಗೆ ಪ್ರಸಾದದಲ್ಲಿ ನಮ್ಮ ಎಲ್ಲಾ ತಾಯಂದ್ರಿಗೆ ಮೊದಲಿಗೆ ಪ್ರಸಾದವನ್ನ ಸ್ವೀಕರಿಸಿಕೊಳ್ಳುವಂತಹ ಭಾಗ್ಯ, ಆಮೇಲೆ ಬಂದಿರತಕ್ಕಂಥ ಎಲ್ಲಾ ಶರಣರದು ತಾಯಂದ್ರ ಪ್ರಸಾದ ಆದ್ಮೇಲೆ ತಾವೆಲ್ಲರೂ ಪ್ರಸಾದವನ್ನ